ರಾಯಚೂರಿನಲ್ಲಿ ಪಿಎಸ್ಐ ಕಾನ್ಸ್ಟೇಬಲ್ ಲಂಚದ ಆಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಲಂಚಬಾಕ ಪೊಲೀಸ್ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿದಂತಹ ಗ್ಯಾರಂಟಿ ನ್ಯೂಸ್ ನಿರಂತರ ವರದಿಯ ಬೆನ್ನಲ್ಲೇ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಎಡಪನೂರು ಪಿಎಸ್ಐ ಸೌಮ್ಯ ಹಿರೇಮಠರನ್ನ ಅಮಾನತು ಮಾಡಲಾಗಿದೆ. ಪ್ರಕರಣದಲ್ಲಿ ಹೆಸರನ್ನ ಕೈಬಿಡುವುದಕ್ಕೆ 3 ಲಕ್ಷ ಹಣವನ್ನ ಕೇಳಿದಂತಹ ಪಿಎಸ್ಐ ಜಮೀನು ವಿಚಾರಕ್ಕೆ 61-25 ಪ್ರಕರಣ ದಾಖಲಾಗಿತ್ತು. ಚಾರ್ಜ್ ಶೀಟ್ನಲ್ಲಿ A1 ಅನಸೂಯಮ್ಮ ಹೆಸರು ಕೂಡ ಇತ್ತು. ಅನಸೂಯಮ್ಮ ಹೆಸರನ್ನ ಕೈ ಬಿಡುವುದಕ್ಕೆ 2-3 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. 2-3 ಲಕ್ಷ ಲಂಚ ಕೇಳಿದ್ದಂತಹ ಆಡಿಯೋ ಸಂಭಾಷಣೆ ವೈರಲ್ ಆಗಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಬಳ್ಳಾರಿ ಸಿಇಎನ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಯಲ್ಲಿ ಕರ್ತವ್ಯ ದುರ್ನಡತೆ ಹಿನ್ನೆಲೆ ಪಿಎಸ್ಐ ಸೌಮ್ಯರನ್ನ ಅಮಾನತು ಮಾಡಲಾಗಿದೆ. ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ ಬಳ್ಳಾರಿ ಅಧೀಕ್ಷಕರು. ಈಗ ಅವ್ರಿಗೆ ಹೇಳು, ಇವಾಗ ನಮ್ಗೆ 3 ಮಾಡಂತ ಹೇಳು, ಬರೀ ನಮ್ದಷ್ಟೇ. ಈಗ ಮೊನ್ನೆ ಎಲ್ಲ ಇದನ್ ಮಾಡಿದೀವಿ, ಮತ್ ಮೊನ್ನೆ ಅಷ್ಟು ಪ್ರೆಷರ್ ಮಾಡಿ ಅವರೆಲ್ಲ ಸಂಘದವ್ರು ಕೂಡ ಇದನ್ ಮಾಡಿದ್ರು ಮೇಡಮ್ ಅರೆಸ್ಟ್ ಮಾಡ್ಲಿಲ್ಲ. ಮತ್ ನೀವು ಬಂದಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ, ಮತ್ ಲಾಸ್ಟ್ ಟೈಮ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದೀವಿ, ಎಲ್ಲಾನು ಮಾಡಿದೀವಿ. ನೀವು ಪದೇ ಪದೇ ಬಂದ್ರು ಪದೇ ಇಸ್ಕೊಳಕ್ ಆಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಅದಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು BFR ಕೊಡ್ಬೇಕಲ್ಲ. BFR ಕೊಡಕ್ ಆಗಲ್ಲ, ಒಬ್ರ ಮೇಲೆ ಬರೀ ಅನ್ಸೂಯಮ್ಮನ್ ಮೇಲೆ ಅಷ್ಟೇ ಎಲ್ಲ ಸೆಕ್ಷನ್ ತೆಗೆದು ಅನ್ಸೂಯಮ್ಮನ್ ಮೇಲೆ ಅಷ್ಟೇ ಚಾರ್ಜ್ ಶೀಟ್ ಕೊಡ್ತೀವಿ. ಮತ್ತೆ ಅವಾಗ ಒಂದು CPO 50, DSP 50 ಕೊಟ್ರೆ ಎಲ್ಲ ಕೇಸನ್ನು ಕ್ಲೋಸ್ ಆಗತ್ತೆ. ಅದ್ರಾಗ ಬಿರೋರ್ನೆಲ್ಲಾರು ತೆಗೆದು ಸೆಕ್ಷನ್ 307 ಹಾಕಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಅವರು. ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ತೆಗೆದು ಬರೀ ಒಂದು ಬೈದರ್ ಅಂತ ಅಷ್ಟೇ ಕೊಡ್ತೀವಿ. ಮತ್ತೆ ಅವಾಗ ಒಂದ್ ಸ್ವಲ್ಪ 50 ಕೊಟ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತತ್ ನೋಡ್ರಿ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ರಿ. ಇದು ಈಗ ಇಸ್ಕೊಂತ ಇರೋದು ನಮ್ದು. ಆಮೇಲೆ CPI 50, DSP 50 ಕೊಡ್ಬೇಕು ಇವ್ರು ಇದು ಮಾಡೋ ಟೈಮ್ನಾಗ. ಈಗ ಅವ್ರಿಗೆ ಹೇಳು, ಇವಾಗ ನಮ್ಗೆ 3 ಮಾಡಂತ ಹೇಳು, ಬರೀ ನಮ್ದಷ್ಟೇ. ಈಗ ಮೊನ್ನೆ ಎಲ್ಲ ಇದನ್ ಮಾಡಿದೀವಿ, ಮತ್ ಮೊನ್ನೆ ಅಷ್ಟು ಪ್ರೆಷರ್ ಮಾಡಿ ಅವರೆಲ್ಲ ಸಂಘದವ್ರು ಕೂಡ ಇದನ್ ಮಾಡಿದ್ರು ಮೇಡಮ್ ಅರೆಸ್ಟ್ ಮಾಡ್ಲಿಲ್ಲ. ಮತ್ ನೀವು ಬಂದಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ, ಮತ್ ಲಾಸ್ಟ್ ಟೈಮ್ ಅಷ್ಟು ಪ್ರೊಟೆಕ್ಷನ್ ಕೊಟ್ಟಿದೀವಿ, ಎಲ್ಲಾನು ಮಾಡಿದೀವಿ. ನೀವು ಪದೇ ಪದೇ ಬಂದ್ರು ಪದೇ ಇಸ್ಕೊಳಕ್ ಆಗಲ್ಲ, ಒಂದ್ಸತಿ ಮಾಡ್ರಿ ಅಂತಂತ ಹೇಳು. ಅದಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು BFR ಕೊಡ್ಬೇಕಲ್ಲ. BFR ಕೊಡಕ್ ಆಗಲ್ಲ, ಒಬ್ರ ಮೇಲೆ ಬರೀ ಅನ್ಸೂಯಮ್ಮನ್ ಮೇಲೆ ಅಷ್ಟೇ